ಈ ಪ್ರಾಚೀನ ದೇವಾಲಯಗಳನ್ನ ಹುಡುಕ್ತಾ ಹೋದ್ ನನಗೆ ಇವತ್ತು ಕಣ್ಣಿಗೆ ಕಾಣಿಸಿದ್ದು ತಾರಕೇಶ್ವರ ಟೆಂಪಲ್ ಹಾನಗಲ್. 3 ಶಾಸನಗಳು ಪತ್ತೆಯಾಗಿದೆ. ಹಾಗೆ ಅದು ಧಾರ್ಮಿಕ ಮತ್ತು ಮಿಲಿಟರಿಯ ಕೆತ್ತನೆಯನ್ನ ಹೊಂದಿತ್ತು. ಹಾಗೆ 20 ಫೀಟ್ ಒಂದು ವ್ಯಾಸದ ಕಮಲದ ಕೆತ್ತನೆ. ಇದು ಒಂದು ಅದ್ಭುತವಾದಂತ ಒಂದು ದೇವಸ್ಥಾನದ ಮೇನ್ ಅಟ್ರಾಕ್ಷನ್ ಅಂತ ಹೇಳ್ತೀವಲ್ಲ, ಅದು ಈ 20 ಫೀಟ್ ಕಮಲದ ಕೆತ್ತನೆ. ಅಷ್ಟಭುಜಾಕೃತಿಯ ಒಂದು ಸಭಾ ಮಂಟಪ ಇದೆ. ಆ ಮಂಟಪದಲ್ಲಿ ಅಷ್ಟ ದಿಕ್ಪಾಲಕರನ್ನ ಪ್ರತಿಪಾದಿಸುವಂತಹ 8 ಮೂರ್ತಿಯ ಕೆತ್ತನೆ ಇದೆ. ಅದರ ಜೊತೆಗೆ ಅದರ ಮಧ್ಯದಲ್ಲಿ 20 ಅಡಿ ವ್ಯಾಸದ ಒಂದು ಅದ್ಭುತವಾದ ಕಲ್ಲಿನ ಕಮಲದ ಕೆತ್ತನೆಯನ್ನ ಇವರು ಮಾಡಿದ್ದಾರೆ. ಮೊದಲು ಇದನ್ನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದವರು ಹಾನಗಲ್ಲಿನ ಕದಂಬರು ಸುಮಾರು 4ನೇ ಶತಮಾನದ ಟೈಮಲ್ಲಿ ಇದನ್ನ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಗರ್ಭಗುಡಿಯ ಕೆಲಸವನ್ನ ಹಾನಗಲ್ ಕದಂಬರು ಮಾಡ್ತಾರೆ. ಆಮೇಲೆ ಚಾಲುಕ್ಯರು ಇದನ್ನ ಮುಂದುವರಿಸ್ತಾರೆ. ಚಾಲುಕ್ಯರ ಅವಧಿಯಲ್ಲಿ ಸುಮಾರು ಸಭಾ ಮಂಟಪ ಅದೆಲ್ಲ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಇದನ್ನ ಫುಲ್ ಮುಗಿಸಿದ್ದು 10ರಿಂದ 12ನೇ ಶತಮಾನದ ಮಧ್ಯಾವಧಿಯಲ್ಲಿ ಹೊಯ್ಸಳರು ಇದನ್ನ ಮುಗಿಸ್ತಾರೆ ಅಂತ ಹೇಳ್ತಾರೆ. ಸ್ಥಳೀಯರು ಕೂಡ ಇದನ್ನ ಹೇಳಿದ್ದಾರೆ ನಮ್ಗಲ್ಲಿ. ಯಾಕೆ ಹೊಯ್ಸಳರೇ ಮುಗಿಸಿದ್ದಾರೆ ಅಂತ ಹೇಳ್ಬೋದು ನಾವು ಅಂದ್ರೆ, ಈ ದೇವಸ್ಥಾನದ ಮೇಲೆ ಹೊಯ್ಸಳರ ಲಾಂಛನ ಇದೆ. ನಮ್ಮ ಊರಿನಲ್ಲಿರುವಂತಹ ಈ ಒಂದು ಅದ್ಭುತ ಪ್ರಾಚೀನ ದೇವಾಲಯಕ್ಕೆ ನೀವು ಕೂಡ ಒಂದ್ಸತಿ ಭೇಟಿ ಕೊಡಿ. ಅಲ್ಲಿರುವಂತಹ ಕಲಾ ವೈಭವವನ್ನ ನೀವು ಕೂಡ ಒಂದ್ಸತಿ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.